ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ನೋಡಿ, ಮೊದಲನೇದಾಗಿ ಇಲ್ಲಿ ಅಸಿಸ್ಟೆಂಟ್ ಎಡಿಟರ್ ಹುದ್ದೆಗೆ ಸಂಬಂಧಪಟ್ಟಂತೆ UR ಅಲ್ಲಿ 5 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಮೊದಲನೇದಾಗಿ ಇವರೊಂದು ಬೇಸಿಕ್ ಸ್ಯಾಲರಿ ನೋಡೋದಾದರೆ 78,800 ರು ಅಷ್ಟು ಇವರೊಂದು ಬೇಸಿಕ್ ಸ್ಯಾಲರಿ ಇರುತ್ತೆ. ಹಾಗೆ ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಅಂದರೆ 30 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 40 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನಾವು ನೋಡೋದಾದರೆ, ಅಂದರೆ ಭಾರತದಲ್ಲಿ ಅಥವಾ ಯಾವುದೇ ಒಂದು ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿ ಆಗಿರ್ಬೋದು ಅಥವಾ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದಿದ್ದು ಅಥವಾ ಇಂಗ್ಲೀಷ್ ಬಾರ್ನ ಸದಸ್ಯರಾಗಿರಬೇಕು ಅಥವಾ ಭಾರತದ ಹೈಕೋರ್ಟ್ ಅಟಾರ್ನಿ ಆಗಿರಬೇಕು ಅಂತ ಇವರು ತಿಳಿಸಿದ್ದಾರೆ. ಓಕೆ, ಮತ್ತು ಇದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜು ಸಹ ಇರಬೇಕು ಅಂತ ಇವರು ತಿಳಿಸಿದ್ದಾರೆ. ಓಕೆ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಕ್ಸ್ಪೀರಿಯನ್ಸ್ ನಾವು ನೋಡೋದಾದರೆ ಯಾವುದೇ ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಕನಿಷ್ಠ 3 ವರ್ಷಗಳ ನಿರಂತರ ವಕೀಲ ವೃತ್ತಿಯ ಅನುಭವವನ್ನು ಹೊಂದಿರಬೇಕು ಅಂತ ಕೇಳಿದರು. ಓಕೆ, ಅಥವಾ 3 ವರ್ಷಗಳ ಕಾಲ ನ್ಯಾಯಾಂಗ ಹುದ್ದೆ ಹೊಂದಿರಬೇಕು ಅಥವಾ ಕಾನೂನು ಕ್ಷೇತ್ರದಲ್ಲಿ ಕನಿಷ್ಠ 3 ವರ್ಷಗಳ ಸಂಶೋಧನಾ ಅನುಭವ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆಯಲ್ಲಿ ಅಥವಾ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಲ್ಲಿ ಕಾನೂನು ಉಪನ್ಯಾಸಕರಾಗಿ ಕನಿಷ್ಠ 3 ವರ್ಷಗಳ ಅನುಭವ ಹೊಂದಿರಬೇಕು ಅಂತ ತಿಳಿಸಿದರು. ಓಕೆ, ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಕ್ಲಾಸ್ 2 ಗೆಜೆಟೆಡ್ ಹುದ್ದೆಯಲ್ಲಿ ಕನಿಷ್ಠ 7 ವರ್ಷಗಳ ಸೇವೆ ಅಥವಾ ಕನಿಷ್ಠ 4 ವರ್ಷಗಳ ಸೇವೆಯನ್ನು ಹೊಂದಿರಬೇಕು ಅಂತ ಇವರು ತಿಳಿಸಿದ್ದಾರೆ. ಓಕೆ, ನಂತರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ. ಇಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಆಗಿ ನಿಮಗೆ ಡಿವೈಡ್ ಮಾಡಿರ್ತಾರೆ. ಪಾರ್ಟ್ ಎ ಅಲ್ಲಿ ನಿಮಗೆ ಪ್ರಿಸಿಸ್ ರೈಟಿಂಗ್ ಅಥವಾ ಎಡಿಟೋರಿಯಲ್ ಸ್ಕಿಲ್ಗೆ ಸಂಬಂಧಪಟ್ಟಂತೆ ನಿಮಗೆ ಟೆಸ್ಟ್ ಇರುತ್ತೆ. ಇದು ಮ್ಯಾಕ್ಸಿಮಮ್ ಅಂದರೆ ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ನೀವು ಕ್ವಾಲಿಫೈ ಆಗಬೇಕಂದ್ರೆ 50 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಾಗುತ್ತೆ. 2 ಅವರ್ ನಿಮಗೆ ಟೈಮಿಂಗ್ಸ್ ಇರುತ್ತೆ. ನಂತರ ಪಾರ್ಟ್ ಬಿ ಅಲ್ಲಿ ನಿಮಗೆ ಲಾ ಮತ್ತು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ನಿಮಗೆ ಕ್ವಶನ್ಸ್ ಇರುತ್ತೆ. ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 100 ಇರುತ್ತೆ. ನೀವು 50 ಮಾರ್ಕ್ಸ್ ತೊಗೊಂಡು ನೀವು ಕ್ವಾಲಿಫೈ ಆಗಬೇಕಾಗುತ್ತೆ. ಇಲ್ಲೂ ಕೂಡ ನಿಮಗೆ 2 ಅವರ್ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಓಕೆ, ನಂತರ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂಲಿ ಕೂಡ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 25 ಮಾರ್ಕ್ಸ್ ಇರುತ್ತೆ. ನೀವು ಅದ್ರಲ್ಲಿ ಕ್ವಾಲಿಫೈ ಆಗಬೇಕಂದ್ರೆ ಮಿನಿಮಮ್ ಅಂದರೆ 13 ಮಾರ್ಕ್ಸ್ ಆದರೂ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಮೊದಲನೇ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ನಂತರ ಎರಡನೇ ಹುದ್ದೆಗೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ UR ಅಲ್ಲಿ 1 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದೆ. ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಮ್ಯೂಸಿಯಂಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆನ ಕನ್ಫರ್ಮ್ ಮಾಡಿದ್ದಾರೆ. ಇವರೊಂದು ಬೇಸಿಕ್ ಸ್ಯಾಲರಿ ನೋಡೋದಾದರೆ 67,700 ರು ಅಷ್ಟು ಒಂದು ಬೇಸಿಕ್ ಸ್ಯಾಲರಿ ಇರುತ್ತೆ. ಏಜ್ ಲಿಮಿಟ್ ನಾವು ನೋಡೋದಾದರೆ ಮಿನಿಮಮ್ ಅಂದರೆ 30 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 40 ವರ್ಷದ ಒಳಗಡೆ ಇರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಮ್ಯೂಸಿಯಾಲಜಿಯಲ್ಲಿ ಅಥವಾ ಪ್ರಥಮ ಸ್ನಾತಕೋತ್ತರ ಪದವಿಯನ್ನು ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದ್ರ ಜೊತೆಗೆ ನೀವು ಕಂಪ್ಯೂಟರ್ ನಾಲೆಡ್ಜ್ ಸಹ ನೀವು ಹೊಂದಿರಬೇಕಾಗುತ್ತೆ. ಮತ್ತು ಭಾರತೀಯ ಪುರಾತನ ವಸ್ತುಗಳು, ಮ್ಯೂಸಿಯಂ ತಂತ್ರಗಳು ಈ ಒಂದು ವಿಷಯದಲ್ಲೂ ಕೂಡ ನಿಮಗೆ ಜ್ಞಾನ ಇರಬೇಕಾಗುತ್ತೆ. ನಂತರ ಎಕ್ಸ್ಪೀರಿಯೆನ್ಸ್ ನಾವು ನೋಡೋದಾದರೆ ಇಲ್ಲಿ ಕನಿಷ್ಠ 5 ವರ್ಷಗಳ ಸಂಶೋಧನಾ ಅನುಭವವನ್ನು ನೀವು ಹೊಂದಿರಬೇಕಾಗುತ್ತೆ. ನಂತರ ಎಕ್ಸಾಮ್ ಸ್ಟ್ರಕ್ಚರ್ ನಾವು ನೋಡೋದಾದರೆ ಇಲ್ಲಿ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ. ಅದರಲ್ಲಿ ನಿಮಗೆ ಜನರಲ್ ಇಂಗ್ಲೀಷ್ ಇರುತ್ತೆ, ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂತೆ ಇರುತ್ತೆ. ನಂತರ ಜನರಲ್ ಆ್ಯಪ್ಟಿಟ್ಯೂಡಲ್ಲಿ ನಿಮಗೆ 30 ಮಾರ್ಕ್ಸ್ ಇರುತ್ತೆ. ನಂತರ ಮ್ಯೂಸಿಯಾಲಜಿ ಇನ್ಕ್ಲೂಡಿಂಗ್ ಅಲ್ಲಿ ನಿಮಗೆ ಆರ್ಕಾಲಜಿ ಮತ್ತು ಆನ್ಸೆಂಟ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ನಿಮಗೆ 70 ಮಾರ್ಕ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಇಲ್ಲಿ 100 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ 50 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಾಗುತ್ತೆ. ಓಕೆ, ಡ್ಯೂರೇಷನ್ ಬಂದು 3 ಅವರ್ಸ್ ಇರುತ್ತೆ. ನಂತರ ಕಂಪ್ಯೂಟರ್ ಸಂಬಂಧಪಟ್ಟಂತೆ ನಿಮಗೆ ಟೆಸ್ಟ್ ಇರುತ್ತೆ. ನಂತರ ಇಂಟರ್ವ್ಯೂ ಕೂಡ ಇರುತ್ತೆ. ಇಂಟರ್ವ್ಯೂವಲ್ಲಿ ನಿಮಗೆ 25 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ಕ್ವಾಲಿಫೈ ಆಗಬೇಕು ಅಂದರೆ 13 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಾಗುತ್ತೆ. ಓಕೆ, ನಂತರ ಮೂರನೇ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಹಿರಿಯ ಕೋರ್ಟ್ ಸಹಾಯಕ ಅಥವಾ ಸೀನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ UR ಅಲ್ಲಿ 2 ವೇಕೆನ್ಸಿ ಇರುತ್ತೆ. ಓಕೆ, ಇವರ ಒಂದು ಬೇಸಿಕ್ ಸ್ಯಾಲರಿ ನೋಡೋದಾದರೆ ತಿಂಗಳಿಗೆ 47,600 ರು ಅಷ್ಟು ಒಂದು ಬೇಸಿಕ್ ಸ್ಯಾಲರಿ ಇರುತ್ತೆ. ನಂತರ ಏಜ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ 35 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಮ್ಯೂಸಿಯಾಲಜಿಗೆ ಸಂಬಂಧಪಟ್ಟಂತೆ ನೀವು ಮಾಸ್ಟರ್ ಡಿಗ್ರಿ ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದ್ರ ಜೊತೆಗೆ ನೀವು ಕಂಪ್ಯೂಟರ್ ನಾಲೆಡ್ಜನ್ನು ಸಹ ನೀವು ಹೊಂದಿರಬೇಕಾಗುತ್ತೆ. ನಂತರ ಎಕ್ಸ್ಪೀರಿಯೆನ್ಸ್ಗೆ ನಾವು ನೋಡೋದಾದರೆ ಮ್ಯೂಸಿಯಾಲಜಿ ಕ್ಷೇತ್ರದಲ್ಲಿ ಕನಿಷ್ಠ 2 ವರ್ಷಗಳ ಸಂಶೋಧನಾ ಅನುಭವ ಅಥವಾ ಯಾವುದೇ ಮ್ಯೂಸಿಯಂನಲ್ಲಿ ಸಹಾಯಕ ಕ್ಯೂರೇಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಹುದ್ದೆಯಲ್ಲಿ ಕನಿಷ್ಠ 2 ವರ್ಷಗಳ ಕೆಲಸದ ಅನುಭವವನ್ನು ಹೊಂದಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಎಕ್ಸಾಮ್ ಸ್ಟ್ರಕ್ಚರ್ ನಾವು ನೋಡೋದಾದರೆ ಮೊದಲನೇದಾಗಲಿ ರಿಟನ್ ಎಕ್ಸಾಮ್ ಇರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಜನರಲ್ ಇಂಗ್ಲೀಷ್ ಇರುತ್ತೆ, ಜನರಲ್ ನಾಲೆಡ್ಜ್ ಮತ್ತು ಜನರಲ್ ಆ್ಯಪ್ಟಿಟ್ಯೂಡ್ ಸಂಬಂಧಪಟ್ಟಂತೆ 30 ಮಾರ್ಕ್ಸ್ ಇರುತ್ತೆ. ಇದು ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 100 ಇರುತ್ತೆ. ಮಿನಿಮಮ್ ನೀವು ಕ್ವಾಲಿಫೈ ಆಗಬೇಕಂದ್ರೆ 50 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಡ್ಯೂರೇಷನ್ ಬಂದು 3 ಅವರ್ಸ್ ಇರುತ್ತೆ. ಓಕೆ, ನಂತರ ಕಂಪ್ಯೂಟರ್ ಟೆಸ್ಟ್ ಸಹ ನಿಮಗೆ ಇರುತ್ತೆ. ನಂತರ ಇಂಟರ್ವ್ಯೂನ ನೋಡೋದಾದರೆ ಮ್ಯಾಕ್ಸಿಮಮ್ ನಿಮಗೆ 25 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ನೀವು 13 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಓಕೆ,
ನಂತರ 4ನೇ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಸಹಾಯಕ ಗ್ರಂಥಪಾಲಕ ಅಥವಾ ಅಸಿಸ್ಟೆಂಟ್ ಲೈಬ್ರರಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ UR ಅಲ್ಲಿ 10, SC ಯಲ್ಲಿ 3, ST ಯಲ್ಲಿ 1 ವೇಕೆನ್ಸಿ ಇವರು ಕನ್ಫರ್ಮ್ ಮಾಡಿದ್ರು. ಓಕೆ, ಇವರ ಒಂದು ಬೇಸಿಕ್ ಸ್ಯಾಲ್ರಿ ಬಂದು 47,600 ಅಷ್ಟು ಇವರೊಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಹಾಗೆ ಇವರೊಂದು ಏಜ್ ಲಿಮಿಟ್ ನೋಡೋದಾದರೆ ಮ್ಯಾಕ್ಸಿಮಮ್ 30 ವರ್ಷದ ಒಳಗಡೆ ಇವರು ನೀವು ಅಪ್ಲಿಕೇಶನ್ ಹಾಕ್ಬೋದು. ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ನೀವು ಗ್ರಂಥಪಾಲಕ ವಿಜ್ಞಾನದಲ್ಲಿ ನೀವು ಪದವಿಯನ್ನು ಮಾಡಿರೋರು ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಕಂಪ್ಯೂಟರ್ ನಾಲೆಡ್ಜನ್ನು ಸಹ ಹೊಂದಿರಬೇಕಾಗುತ್ತೆ. ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ ಕಾನೂನು ಗ್ರಂಥಾಲಯದಲ್ಲಿ ಕನಿಷ್ಠ 2 ವರ್ಷಗಳ ಅನುಭವ ನಿಮಗೆ ಇರಬೇಕಾಗುತ್ತೆ. ನಂತರ ಎಕ್ಸಾಮ್ ಸ್ಟ್ರಕ್ಚರ್ ನೋಡೋದಾದರೆ ನಿಮಗಿಲ್ಲಿ ಜನರಲ್ ಇಂಗ್ಲೀಷ್, ಜನರಲ್ ನಾಲೆಡ್ಜ್ ಮತ್ತು ಜನರಲ್ ಆ್ಯಪ್ಟಿಟ್ಯೂಡ್ ಸಂಬಂಧಪಟ್ಟಂತೆ 30 ಮಾರ್ಕ್ಸ್ ಇರುತ್ತೆ. ನಂತರ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ 70 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ನಿಮಗೆ ಇಲ್ಲಿ 100 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ಕ್ವಾಲಿಫೈ ಆಗಬೇಕಂದ್ರೆ ನೀವು 50 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಓಕೆ, ಮತ್ತು ಇಲ್ಲಿ ಕ್ಯಾಟಗರಿ ಅವ್ರಿಗೂ ಕೂಡ ಇಲ್ಲಿ ಡಿವೈಡ್ ಇರುತ್ತೆ. ಕ್ಯಾಟಗರಿ ಅವ್ರು ನೀವು 45 ಮಾರ್ಕ್ಸ್ ನೀವು ತೊಗೊಂಡು ನೀವು ಕ್ವಾಲಿಫೈ ಆಗ್ಬೋದು. ಓಕೆ, ಡ್ಯೂರೇಷನ್ ಬಂದು 3 ಅವರ್ಸ್ ನಿಮಗೆ ಡ್ಯೂರೇಷನ್ ಇರುತ್ತೆ. ನಂತರ ಕಂಪ್ಯೂಟರ್ ಟೆಸ್ಟ್ ಕೂಡ ನಿಮಗೆ ಇರುತ್ತೆ. ಓಕೆ, ನಂತರ ಇಲ್ಲಿ ನಿಮಗೆ ಇಂಟರ್ವ್ಯೂ ಕೂಡ ಇರುತ್ತೆ. ನೀವು ಮ್ಯಾಕ್ಸಿಮಮ್ ಇಲ್ಲಿ 25 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ನೀವು 13 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಸಹಾಯಕ ಗ್ರಂಥಪಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ಓಕೆ, ಮತ್ತು ಇಲ್ಲಿ ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ. ಓಕೆ, ನಂತರ ನಿಮ್ಮ ಒಂದು ಫೀಸ್ನ ನಾವು ನೋಡೋದಾದರೆ ಇಲ್ಲಿ ಇದು ಮೊದಲನೇದಾಗಿ ಇಲ್ಲಿ ನಾನ್ ರಿಫಂಡಬಲ್ ಆಗಿರ್ತಿದ್ದು. ಓಕೆ, ನಂತರ ಇಲ್ಲಿ ಜನರಲ್ ಮತ್ತು OBC ಕ್ಯಾಂಡಿಡೇಟ್ ಅವರಿಗೆ 1,500 ರು ಅಷ್ಟು ನಿಮಗೆ ಒಂದು ಫೀಸ್ ಇರುತ್ತೆ. ಇನ್ನು SC ST ಎಕ್ಸ್ ಸರ್ವಿಸ್ ಮ್ಯಾನ್ 750 ರುಪೀಸ್ ಅಷ್ಟು ನಿಮಗೆ ಇಲ್ಲಿ ಫೀಸ್ ಇರುತ್ತೆ. ಓಕೆ, ಮತ್ತು ಇದು ನಾನ್ ರಿಫಂಡಬಲ್ ಆಗಿರುತ್ತೆ. ನೀವು ಆನ್ಲೈನ್ ಮೂಲಕ ನೀವು ಪೇ ಮಾಡ್ಕೋಬೋದು. ಮತ್ತು ಇವರು ಡೇಟಾ ನೀವು ಇನ್ನೂ ಅನೌನ್ಸ್ ಮಾಡಿಲ್ಲ. ಇವರು ಅಫಿಷಿಯಲ್ ವೆಬ್ಸೈಟ್ ಆದಂತಹ www.sci.gov.in ಈ ಒಂದು ವೆಬ್ಸೈಟಲ್ಲಿ ಅವರು ನಿಮಗೆ ತಿಳಿಸ್ತಾರೆ. ಓಕೆ, ನಂತರ ನಿಮಗೆ ಎಕ್ಸಾಮ್ ಸೆಂಟರ್ ಬಂದು ಡೆಲ್ಲಿ, ಮುಂಬೈ, ಕೋಲ್ಕತ್ತಾ ಮತ್ತು ಚೆನ್ನೈ ಈ 4 ಸ್ಟೇಟಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಇರುತ್ತೆ. ಆದರೆ ನಿಮಗೆ ಇಂಟರ್ವ್ಯೂ ಬಂದು ನಿಮಗೆ ನ್ಯೂ ಡೆಲ್ಲಿಲಿ ಮಾತ್ರ ನಿಮಗೆ ಇಂಟರ್ವ್ಯೂ ಇರುತ್ತೆ. ಓಕೆ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದರೆ ನೀವು ನ್ಯೂ ಡೆಲ್ಲಿಗೆ ಹೋಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಕರೆದಿರುವಂತಹ ವಿವಿಧ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಮತ್ತು ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡ್ಕೊಂಡು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.